ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಪ್ರೇಮಿಗಳ ದಿನ ವಿಶ್ವ ಪ್ರೇಮಿಗಳ ದಿನದ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಸಮ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹರಿ ಒಂದು ಮಾಹಿತಿನ ತಿಳಿತೋಣವಾ. ಮೊದಲನೇ ಪಾಯಿಂಟ್ ನೋಡಿ, ವಿಶ್ವ ಪ್ರೇಮಿಗಳ ದಿನವನ್ನು ವಿಶ್ವ ಪ್ರೇಮಿಗಳ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸಲಾಗುತ್ತದೆ. ಓಕೆನಾ? ವಿಶ್ವ ಪ್ರೇಮಿಗಳ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 14ರಂದು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ಈ ದಿನವನ್ನು ಪ್ರೀತಿಯ ದಿನವೆಂದು ಕರೆಯುತ್ತಾರೆ. ಪ್ರೀತಿಯ ದಿನವೆಂದು ಕರೆಯುತ್ತಾರೆ. ಓಕೆನಾ? ಅದಾದ ನಂತರ ಮೂರನೇ ಪಾಯಿಂಟ್, ಈ ದಿನದ ಹಿನ್ನೆಲೆ ಸಂತ ವ್ಯಾಲೆಂಟೈನ್ ಅವರ ಕಥೆಯೊಂದಿಗೆ ಸಂಬಂಧಿಸಿದೆ. ಓಕೆನಾ? ಮತ್ತೊಮ್ಮೆ ನೋಡಿ, ಈ ದಿನದ ಹಿನ್ನೆಲೆ ಸಂತ ವ್ಯಾಲೆಂಟೈನ್ ಅವರ ಕಥೆಯೊಂದಿಗೆ ಸಂಬಂಧಿಸಿದೆ. ನಾಲ್ಕನೇ ಪಾಯಿಂಟ್, ಅವರು ರೋಮ್ ಸಾಮ್ರಾಜ್ಯದ ಕಾಲದ ಧಾರ್ಮಿಕ ವ್ಯಕ್ತಿ. ಓಕೆ, ಅದಾದ ನಂತರ ಧಾರ್ಮಿಕ ವ್ಯಕ್ತಿ. ನಂತರ ಐದನೇ ಪಾಯಿಂಟ್ ನೋಡಿ, ಪ್ರೀತಿ ಮತ್ತು ಮಾನವೀಯತೆಯನ್ನು ಅವರು ಬೋಧಿಸಿದರು. ಓಕೆ, ಬೋಧಿಸಿದರು. ನಂತರ ಆರನೇ ಪಾಯಿಂಟ್ ನೋಡಿ, ಅನ್ಯಾಯಕರ ಕಾನೂನುಗಳಿಗೆ ಅವರು ವಿರೋಧಿಸಿದರು. ಅನ್ಯಾಯಕರ ಕಾನೂನುಗಳಿಗೆ ಅವರು ವಿರೋಧಿಸಿದರು. ಏಳನೇ ಪಾಯಿಂಟ್, ರೋಮನ್ ರಾಜರ ಆದೇಶದಿಂದ ಫೆಬ್ರವರಿ 14ರಂದು ಸಂತ ವ್ಯಾಲೆಂಟೈನ್ರನ್ನು ಕೊಂದರು ಎಂದು ಹೇಳಲಾಗುತ್ತದೆ. ಮತ್ತೊಮ್ಮೆ, ರೋಮನ್ ರಾಜರ ಆದೇಶದಿಂದ ಫೆಬ್ರವರಿ 14ರಂದು ಸಂತ ವ್ಯಾಲೆಂಟೈನ್ರನ್ನು ಕೊಂದರು ಎಂದು ಹೇಳಲಾಗುತ್ತದೆ. ಓಕೆ, ನಂತರ 8ನೇ ಪಾಯಿಂಟ್ ನೋಡಿ, ಕಾಲಕ್ರಮೇಣ ಈ ದಿನವು ಪ್ರೀತಿಯನ್ನು ವ್ಯಕ್ತಪಡಿಸುವ
ವ್ಯಕ್ತಪಡಿಸುವ ದಿನವಾಗಿದೆ. ಕಾಲಕ್ರಮೇಣ ಈ ದಿನವು ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಯಿತು. ಓಕೆ, ಆ ನಂತರ 9ನೇ ಪಾಯಿಂಟ್. ಇಂದು ಜನರು ಪರಸ್ಪರ ಹೂಗಳನ್ನು, ಕಾರ್ಡ್ಗಳನ್ನು ಮತ್ತು ಉಡುಗೊರೆಗಳನ್ನು ನೀಡುತ್ತಾರೆ. ಮತ್ತು ನೋಡಿ, ಇಂದು ಜನರು ಪರಸ್ಪರ ಹೂಗಳನ್ನು, ಕಾರ್ಡ್ಗಳನ್ನು ಮತ್ತು ಉಡುಗೊರೆಗಳನ್ನು ನೀಡುತ್ತಾರೆ. 10ನೇ ಪಾಯಿಂಟ್ ನೋಡಿ, ಪ್ರೇಮಿಗಳ ದಿನ ನಮಗೆ ಮಾನವೀಯತೆಯನ್ನು ಕಲಿಸುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.